ಸಿಎಲ್ಪಿ ಸಭೆಯಲ್ಲಿ ಸುರ್ಜೇವಾಲಾ ಭಾಗಿಯಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ಸಿಎಲ್ಪಿ ಸಭೆಯಲ್ಲಿ ಭಾಗಿಯಾಗ್ತಾ ಇದೆ. ಸುರ್ಜೇವಾಲಾ ಈ ಸಿಎಲ್ಪಿ ಸಭೆಯಲ್ಲಿ ಭಾಗಿಯಾಗ್ತಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತಾಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಸಿಎಲ್ಪಿ ಸಭೆಯಲ್ಲಿ ಭಾಗಿಯಾಗ್ತಿದೆ. ತೇಪೆ ಸಾರಿಸೋದಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದಿದ್ದಾರೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಸುರ್ಜೇವಾಲಾ ಬಂದು ಹೋದ್ರೂ ಕೂಡ ಪರಿಸ್ಥಿತಿ ಬದಲಾಗಲ್ಲ. ರಾಜ್ಯ ಸರ್ಕಾರದಲ್ಲಿ ಕುರ್ಚಿ ಕಾದಾಟ ಸದ್ಯಕ್ಕೆ ನಿಲ್ಲಲ್ಲ ಅಂದಿದ್ದಾರೆ. ಇವರು ಸಭೆ ಮಾಡಿದ್ರೂ ಏನೂ ಪ್ರಯೋಜನ ಇಲ್ಲ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ನೀಡಿರುವಂತಹ ಹೇಳಿಕೆ ಇದು. ಸಿಎಲ್ಪಿ ಸಭೆಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡೇ ಭಾಗಿಯಾಗ್ತಾ ಇದೆ. ಈ ಬಣ ಬಡಿದಾಟಕ್ಕೆ ತೇಪೆ ಹಾಕೋದಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದಿದ್ದಾರೆ ಅನ್ನುವಂತ ಮಾತನ್ನ ಆರ್ ಅಶೋಕ್ ಹೇಳಿದ್ದಾರೆ. ಅವ್ರು ಪದೇ ಪದೇ ಹೇಳ್ತಾರೆ ಸುರ್ಜೇವಾಲಾ ಅವರು ಟ್ಯಾಪೆ ಸಾರ್ಸಕ್ಕೆ ಬಂದಿದ್ದಾರೆ ಅಂತೇಳಿ ಈಗ ಎಲ್ಲ ಮಾಧ್ಯಮದಲ್ಲಿ ಬರ್ತಾ ಇದೆ. ನನಗನ್ಸ್ತತೆ ಸುರ್ಜೇವಾಲಾ ಅವರು ಬಂದು ಹೋದ್ರೂ ಈ ಪರಿಸ್ಥಿತಿ ಏನು ಬದಲಾವಣೆ ಆಗಲ್ಲ. ಎಲ್ಲಿವರೆಗೂ ಈ ಕುರ್ಚಿ ಕಾಳಗ ಇರ್ತೈತೆ ನಿಲ್ಲಲು, ಎಲ್ಲಿವರೆಗೂ ಈ ಪವರ್ ಶೇರಿಂಗ್ ಆಗಿದೆಯೋ ಇಲ್ಲವೋ ಇದು ಸ್ಪಷ್ಟ ಆಗೋವರೆಗೂ MLAಗಳಿಗೆ ಅಲ್ಲಿವರೆಗೂ ಈ ಕುರ್ಚಿ ಕಾಳಗ ನಿಲ್ಲಲ್ಲ. ಸುರ್ಜೇವಾಲಾ ಬಂದ್ರು ಅಷ್ಟೇ, ಇನ್ನೊಬ್ಬರು ಬಂದ್ರು ಅಷ್ಟೇ. ಇದು ಸತ್ಯನ ಇಲ್ಲ ಸ್ಪಷ್ಟ ಆಗಬೇಕು. ಆ ಸತ್ಯನ ಇಲ್ಲ ಅಂತ ಹೇಳೋದು ಅಂಥದ್ದು ಇರೋವಂಥದ್ದು DK ಶಿವಕುಮಾರ್ ಅವರು. ಯಾಕಂದ್ರೆ DK ಶಿವಕುಮಾರ್ ಅವ್ರಿಗೆ ಹೈಕಮಾಂಡ್ ಮಾತು ಕೊಟ್ಟಿರೋದು. ಅವ್ರು ಹೇಳ್ಬೇಕು ಇದು ಸತ್ಯ, ಪವರ್ ಶೇರಿಂಗ್ ಆಗಿರೋದು ಸತ್ಯ. ಅವ್ರು ಪದೇ ಪದೇ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರು ಇರ್ತಾರ ಅಂದ್ರೆ ಇಲ್ಲ ಕಾಂಗ್ರೆಸ್ ಪಾರ್ಟಿ ಇರುತ್ತೆ ಅಂತ ಹೇಳ್ತಾರೆ ಸುರ್ಜೇವಾಲಾ ಅವರು.